ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರುವ ಬಡ ವಿದ್ಯಾರ್ಥಿಗಳ ಆಹಾರ ಪದಾರ್ಥಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಿ ಕಳಪೆ ಗುಣಮಟ್ಟದ ಆಹಾರವನ್ನು ಮಕ್ಕಳಿಗೆ ಉಣಬಡಿಸ್ತಾ ಇರುವಂತಹ ಮುಖ್ಯ ಶಿಕ್ಷಕನ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಎಸ್ಎಫ್ಐ ಮುಖಂಡ ಸೋಮಶೇಖರ್ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನು ಒತ್ತಾಯಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ನಡೀತಾ ಇರುವಂತಹ ಅವ್ಯವಹಾರಗಳನ್ನು ತನಿಖೆ ನಡೆಸುವಂತೆ ಹಾಗೂ ಶಾಲೆಯ ಪಡಿತರ ಪದಾರ್ಥಗಳು, ಪೌಷ್ಟಿಕ ಆಹಾರ, ಬಾಳೆಹಣ್ಣು, ಮೊಟ್ಟೆಯನ್ನ ವಿದ್ಯಾರ್ಥಿಗಳಿಗೆ ನೀಡದೆ ಕಾಳಸಂತೆಯಲ್ಲಿ ಮಾರಾಟ ಮಾಡಿಕೊಳ್ತಾ ಇರುವ ಮುಖ್ಯ ಶಿಕ್ಷಕ ವಿ ವೆಂಕಟೇಶ್ ವಿರುದ್ಧ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಎಸ್ಎಫ್ಐ ನೇತೃತ್ವದಲ್ಲಿ ಶಾಲಾ ವಿದ್ಯಾರ್ಥಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸಿ ಮಾತನಾಡಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕರ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಸರ್ಕಾರದ ವತಿಯಿಂದ ನೀಡಿರುವ ಆಹಾರ ಪದಾರ್ಥಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಿ ಬಡ ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇರುವಂತಹ ದೃಶ್ಯಗಳು ಶಾಲೆಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಸರಿಯಾಗಿರುವ ದಾಖಲೆಗಳ ಆಧಾರಿತವಾಗಿ ಪಡಿತರ ಪದಾರ್ಥಗಳ ಅವ್ಯವಹಾರದ ಬಗ್ಗೆ ತನಿಖೆ ನಡೆಸಿ ಮುಖ್ಯ ಶಿಕ್ಷಕ ವೆಂಕಟೇಶ್ ಹಾಗೂ ಅವ್ಯವಹಾರ ಕೃತ್ಯದಲ್ಲಿ ಭಾಗಿಯಾಗಿರುವ ಡಿ ಗ್ರೂಪ್ ನೌಕರರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸಿಕೊಡುವಂತೆ ತಿಂಗಳ ಹಿಂದೆ ಉಪನಿರ್ದೇಶಕರಿಗೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರನ್ನು ಸಲ್ಲಿಸಿದ್ರು. ಕನಿಷ್ಠ ಪಕ್ಷ ಅಧಿಕಾರಿಗಳ ತಂಡ ಇದುವರೆಗೂ ಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಮಸ್ಯೆಗೆ ಪರಿಹಾರ ಕಲ್ಪಿಸಿಲ್ಲ. ಹುಳು ಬಿದ್ದಿರುವ ಬಿಸಿಯೂಟ ನೀಡುತ್ತಾ ಇರುವಂತಹ ಹಾಗೂ ಮೊಟ್ಟೆ, ಬಾಳೆಹಣ್ಣು ಅಸಮರ್ಪಕ ವಿತರಣೆ ಬಗ್ಗೆ ವಿದ್ಯಾರ್ಥಿಗಳು ಅಡುಗೆ ಸಿಬ್ಬಂದಿಯನ್ನ ಪ್ರಶ್ನಿಸಿದರೆ ವಿದ್ಯಾರ್ಥಿಗಳನ್ನ ಕೊಠಡಿಯಲ್ಲಿ ಕೂಡಿ ಹಾಕಿ ಮನಬಂದಂತೆ ಥಳಿಸಿ ಶಾಲೆಯಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳ ಬಗ್ಗೆ ಹೊರಗಡೆ ಮಾತನಾಡದಂತೆ ಭಯ ಹುಟ್ಟಿಸುವ ಕೆಲಸಕ್ಕೆ ಅಲ್ಲಿನ ಅಡುಗೆ ಸಿಬ್ಬಂದಿ ಮುಂದಾಗಿದ್ದಾರೆ. ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ 280 ಜನ ಬಡ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, ವಿದ್ಯಾರ್ಥಿಗಳಿಗೆ ಶೌಚಾಲಯ, ಕುಡಿಯುವ ನೀರು ಸೇರಿದಂತೆ ಕನಿಷ್ಠ ಸೌಲಭ್ಯಗಳು ಕಲ್ಪಿಸಲು ಶಾಲೆ ಆಡಳಿತ ಮಂಡಳಿ ಸಂಪೂರ್ಣ ವಿಫಲವಾಗಿದೆ. ಈ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ದೂರು ಸಲ್ಲಿಸಿದ್ರೂ ಸಮಸ್ಯೆಗೆ ಪರಿಹಾರ ಕಲ್ಪಿಸಿಲ್ಲ ಎಂಬ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹುಳು ಬಿದ್ದಿರುವ ಪದಾರ್ಥಗಳಿಂದ ಸಿದ್ಧಪಡಿಸಿರುವ ಮಧ್ಯಾಹ್ನದ ಬಿಸಿಯೂಟ ತಿನ್ನುವಂತೆ ಮುಖ್ಯ ಶಿಕ್ಷಕರು ಒತ್ತಾಯ ಮಾಡುತ್ತಾರೆ. ತಿನ್ನದಿದ್ರೆ ಅಡುಗೆ ಸಿಬ್ಬಂದಿ ಭಯ ಹುಟ್ಟಿಸುವ ಕೃತ್ಯಕ್ಕೆ ಮುಂದಾಗಿ ವಿದ್ಯಾರ್ಥಿಗಳಾದ ನಮ್ಮನ್ನ ಬೆದರಿಸುತ್ತಾರೆ. ಮಾತು ಕೇಳದಿದ್ರೆ ಕೊಠಡಿಯೊಳಗೆ ಕೂಡಿ ಹಾಕಿ ಮನ ಬಂದಂತೆ ಥಳಿಸುತ್ತಾರೆ ಎಂದು 10ನೇ ತರಗತಿ ವಿದ್ಯಾರ್ಥಿನಿ ಹೇಳಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಸರ್ಕಾರಿ ಬಾಲಕರ ಪ್ರೌಢಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ರವೀಂದ್ರ, ಎನ್ಕೆಎಸ್ ಟಿವಿ4 ಬಾಗೇಪಲ್ಲಿ. ಬಂದಾಗೆಲ್ಲ ಚೆಕ್ ಮಾಡಿದ್ದೀವಿ. ನೀವು ಹೇಳಿದ ಎಲ್ಲ ಸಮಸ್ಯೆ ನಮ್ಮ BO ಜೊತೆ ನೋಡಿ, ವಿಡಿಯೋ ಸಮೇತ ಇದೆ. ವಿಡಿಯೋ ಇದೆ, ಫೋಟೋಸ್ ಇದೆ. ರೇಷನ್ ಔಟ್ಸೈಡ್ ಹೆಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಗಾಡಿಯಲ್ಲಿ ನೋಡಿ, ಫೋಟೋ ಇದೆ. ಈ ರೈಸ್ ಮಕ್ಕಳಿಗೆ ಕೊಡ್ತಕ್ಕಂಥ ರೈಸ್ ಇದು ಗಾಡಿಯಲ್ಲಿ, ಸ್ಕೂಟಿ ಗಾಡಿಯಲ್ಲಿ ಹಾಕೊಂಡು ಎತ್ಕೊಂಡು ಹೋಗ್ತಾ ಇದ್ದಾರೆ. ಆಯ್ತು, ಹೆಂಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ? ಹೆಚ್ಚು ಕೈವಾಡ ಇಲ್ಲದೆ ಹೆಂಗೆ ಎತ್ಕೊಂಡು ಹೋಗ್ತಾರೆ? ಇವರು ಪಕ್ಕದ ಶಾಲೆಗೆ ಹೋಗ್ತಾ ಇದೀವಿ ಅಂತ ಹೇಳಿ ಪಕ್ಕದ ಶಾಲೆಗೆ ಹೆಲ್ಮೆಟ್ ಹಾಕೊಂಡು ಎಷ್ಟು ನೀಟಾಗಿ ಹೋಗ್ತಾರೆ. ರೈಸ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಹೋಗ್ತಿದ್ದಾರೆ. ಒಂದು ಪರಿಸ್ಥಿತಿ ಇವತ್ತು ಆ ಶಾಲೆಯಲ್ಲಿ ನಿರ್ಮಾಣ ಆಗಿದೆ. ಅಷ್ಟೇ ಇಲ್ಲ, ಇವತ್ತು ಕುಡಿಯೋದಕ್ಕೆ ನೀರಿನ ಸೌಲಭ್ಯ ಸರಿಯಾಗಿಲ್ಲ. ಅಲ್ಲಿ ಮಕ್ಕಳು 280 ಜನ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಶೌಚಾಲಯ ವ್ಯವಸ್ಥೆ ಇವತ್ತು ಸರಿಯಾಗಿಲ್ಲದೆ ಇರ್ತಕ್ಕಂಥದ್ದು. ಇಲ್ಲಿ ಕೂತಿರ್ತಕ್ಕಂಥ ಮಕ್ಕಳಿದ್ದಾರೆ. ಸುಮಾರು ಅಲ್ಲಿ ಕೂತಿರ್ತಕ್ಕಂಥ ಮಕ್ಕಳಿಗೆ ಸುಮಾರು 10-15 ಜನ ಮಕ್ಕಳಿಗೆ ಇದನ್ನು ಪ್ರಶ್ನೆ ಮಾಡಿದ್ದಕ್ಕಾಗಿ ಅಲ್ಲಿರ್ತಕ್ಕಂಥ ಡಿ ಗ್ರೂಪ್ ನೌಕರರ ಅವರು ಬಂದು ಈ ಮಕ್ಕಳಿಗೆ ಭಯ ಉಡಿಸಿ ಮತ್ತೆ ಕೈ ಮಾಡಿರ್ತಕ್ಕಂಥ ಘಟನೆಗಳು ಕೂಡ ಅಲ್ಲಿ ನಡೆದಿದೆ. ಅದಕ್ಕಾಗಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ಇವತ್ತು BO ಕಚೇರಿ ಮುಂದೆ ಹೋರಾಟ ಮಾಡ್ತಿದ್ದೀವಿ. ಈ ಸಂಬಂಧಪಟ್ಟಿರ್ತಕ್ಕಂಥ BO ಅವರು ಕೂಡ ಗಮನಕ್ಕೆ ತಂದಿದ್ದಾರೆ ಮಕ್ಕಳು. ಆದರೂ ಕೂಡ ಇಲ್ಲಿಯ ತನಕ BO ಅವರು ಕೂಡ ಆ ಒಂದು ಶಾಲೆಗೆ ಭೇಟಿ ನೀಡಿ ಅಲ್ಲಿ ಆಗ್ತಾ ಇರ್ತಕ್ಕಂಥ ಅವ್ಯವಹಾರಗಳು ಮತ್ತೆ ಅಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕೊಡುವಲ್ಲಿ BO ಕೂಡ ವಿಫಲವಾಗಿದ್ದಾರೆ. ಅದಕ್ಕಾಗಿ ತಕ್ಷಣ ಮುಖ್ಯೋಪಾಧ್ಯಾಯರ ಬದಲಾವಣೆ ಆಗಬೇಕು. ಅವರೇನು ಪರ್ಮನೆಂಟ್ ಮುಖ್ಯೋಪಾಧ್ಯಾಯರಲ್ಲ, ಪ್ರಭಾರಿ ಮುಖ್ಯೋಪಾಧ್ಯಾಯರು ಅವರ ಬದಲಾವಣೆ ಆಗಬೇಕು. ಅಲ್ಲಿ ನಡೆದಿರ್ತಕ್ಕಂಥ ಮಕ್ಕಳು ಕೇಳಿದ್ರೆ ನಿಮ್ಗೆ ಇಷ್ಟ ಇದ್ರೆ ತಿಂಡಿ ಇಲ್ಲ ಅಂದರೆ ಹೋಗಿ ಸಹ ಹೋಗಿ ಅಂತ ಹೇಳ್ತಾರೆ. ಅಂದರೆ
ಆದರೆ ಅವ್ರಿಗೆ ಹೆಂಗೆ ಇಷ್ಟವನ್ನು ಮಾಡಿದ್ರೆ ಮಕ್ಕಳಿಗೆ ಇರೋರೆ. ಆದರೆ ಸರ್ಕಾರದಿಂದ ಬರ್ತಾ ಇಲ್ವ ಅನುದಾನ, ಸರ್ಕಾರದಿಂದ ಸೌಲಭ್ಯಗಳು ಕೊಡ್ತಾ ಇಲ್ವಾ? ಇಲ್ಲಿ ಮಕ್ಕಳು ಇಷ್ಟು ಜನ ಸುಮಾರು 280 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ರೆಗ್ಯುಲರ್ ಆಗಿ 220 ಜನ ಮಕ್ಕಳು ಬರ್ತಾರೆ. ಆದರೆ ಅದಕ್ಕೆ 250 ಜನ 260 ಜನಕ್ಕೆ ಅವರು ಲೀಸ್ಟ್ ಹಾಕಿ ಅಲ್ಲಿ ಏನು ರೇಷನ್ ಅದೆಲ್ಲ ಇದು ಮಾಡ್ತಾರೆ. ಹೀಗೆ ಅವ್ಯವಹಾರ ನಡೀತಿದ್ರೆ ಇದು ಮಾಡ್ತಿದ್ದಾರೆ. ಈ ರೀತಿ ಏನಾದರೂ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಗಮನ ಹಾಕೋದು ಭಯ ಪಡ್ತಾರೆ. ಇವತ್ತು ಇಷ್ಟೋ ಜನ 280 ಜನ ಮಕ್ಕಳಿಗೆ ಎಷ್ಟು ಶೌಚಾಲಯ ಇರಬೇಕು. ಇವತ್ತು ಶೌಚಾಲಯಕ್ಕೆ ಬೀಗ ಹಾಕಿದ್ದಾರೆ. ಶೌಚಾಲಯ ಇವ್ರಿಗೆ ಸರಿಯಾಗಿರ್ತಕ್ಕಂಥ ಶೌಚಾಲಯ ವ್ಯವಸ್ಥೆ ಇಲ್ಲ. ಅಲ್ಲಿ ಸರಿಯಾಗಿರ್ತಕ್ಕಂಥ ಕುಡಿಯೋ ನೀರೇನು ಅಲ್ಲಿ ಫಿಲ್ಟರ್ ಮಿಷನ್ ಇದೆ, ಅದು ಕೂಡ ಸರಿಯಾಗಿ ಇಲ್ಲ ಅಂತ ಮಕ್ಕಳಿಗೆ ಇಂಥ ಅನೇಕ ಸಮಸ್ಯೆಗಳು. ಅದು ನಮ್ಮ ಬಿ.ಒ ಆಫೀಸ್ 3 ಮೀಟರ್ ಇರ್ತಕ್ಕಂಥ ಅಂತರದಲ್ಲಿ ಇರ್ತಕ್ಕಂಥ ಸಮಸ್ಯೆಗೆ ನಾವು ಏನು ಮಾಡ್ತೀವಿ, ಬಿ ಅವರು ಏನು ಮಾಡ್ತೀವಿ. ಅದಕ್ಕಾಗಿ ಇವತ್ತು ಮಕ್ಕಳು ರೊಚ್ಚಿಗೆದ್ದು ಇನ್ನೇನೋ ಬರ್ತಾ ಇಲ್ಲ. ನಾವು ಹೋಗಿ ಅಲ್ಲಿ ಹೋಗಿ ಮಕ್ಕಳು ಅದಕ್ಕಾಗಿ ಅವ್ರ ಸಮಸ್ಯೆ ಆಗಿದೆ. ಅದಕ್ಕಾಗಿ ಬಂದಿರತಕ್ಕಂಥ ಮಕ್ಕಳವರು ಅವ್ರು ಹೇಳ್ಕೊತಾರೆ.